ತೊಲಗಲಿ 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 ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಮಂತ್ರಿ ನಾಗೇಂದ್ರನಿಗೆ ಭ್ರಷ್ಟ ಮಂತ್ರಿ ನಾಗೇಂದ್ರನಿಗೆ ಭ್ರಷ್ಟ ಮಂತ್ರಿ ನಾಗೇಂದ್ರನಿಗೆ बोलो भारत माता की कांग्रेस ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ದಯವಿಟ್ಟು ಇಂತಹ ಒಂದು ಬರಗಾಲ ಸ್ಥಿತಿಯಲ್ಲಿ ರಾಜ್ಯದಲ್ಲಿ ಭೀಕರ ಬರಗಾಲ 31 ಜಿಲ್ಲೆಗಳಲ್ಲಿ 2 ಜಿಲ್ಲೆಗಳಿಗೆ ಅಷ್ಟೇ ನಾರ್ಮಲ್ ರೈನ್ಫಾಲ್ ಆಗಿದೆ. ಉಳಿದ ಜಿಲ್ಲೆಗಳಲ್ಲಿ ಏನು ವಾಡಿಕೆ ಮಳೆಗಳಿಂದ ಕಡಿಮೆ ಆದರೂ ಸಹಿತ ಬರಗಾಲ ಎಲ್ಲ ಕಡೆ ಸಂಪೂರ್ಣವಾಗಿ ಆವರಿಸಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಬರಗಾಲ ಪರಿಹಾರಕ್ಕೆ ಮುಂದಾಗಿ ತನ್ನ ಬೊಕ್ಕಸದಿಂದ ಎಷ್ಟು ರಾಜ್ಯದಿಂದ ಆಗ್ತದ ಅಷ್ಟು ಬರಗಾಲ ಪರಿಹಾರ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ವಿವರವಾದ ಮಾಹಿತಿ ಕೊಟ್ಟು ಕೇಂದ್ರ ಸರ್ಕಾರದವರಿಗೆ ಮನವೊಲಿಸಿ ಬರ ಪರಿಹಾರ ತಂದು ಈ ಒಂದು ಸಂಕಷ್ಟದಲ್ಲಿ ರೈತರಿಗೆ ಸಾರ್ವಜನಿಕರಿಗೆ ಒಂದು ಸಹಾಯ ಮಾಡೋದು ಬಿಟ್ಟು ಮತ್ತೆ ಒಬ್ಬ ಸಿಬಿಐ ಚಾರ್ಜ್ ಶೀಟ್ ನಲ್ಲಿ ಹೆಸರಿದ್ದಂತಹ ವ್ಯಕ್ತಿಯನ್ನು ಮಂತ್ರಿಮಂಡಲದಲ್ಲಿ ತೆಗೆದುಕೊಂಡು ಮತ್ತೆ ಅವರನ್ನು ಮಂತ್ರಿ ಮಾಡಿ ಮತ್ತೆ ಸರ್ಕಾರದ ಬೊಕ್ಕಸ ಲೂಟಿ ಹೊಡೆಯಲು ಪ್ಲಾನ್ ಮಾಡ್ತಿರೋದು ಇದು ಅತ್ಯಂತ ಹೇಯ ಕೃತ್ಯ ಅಂತ ಹೇಳಿ ನಾನು ಹೇಳಲು ಬಯಸ್ತೇನೆ. ಸಮಾಜದ ದೇಶದ ಎಲ್ಲ ಪ್ರಮುಖರುಗಳೊಂದು ಸಭೆ ಮಾಡಿದ್ರು. ಬಹುಶಃ ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಯಾರ ವಿರುದ್ಧ ಯಾವ ನಿಗಮಕ್ಕೆ ಸಂಬಂಧಪಟ್ಟಿದ್ದು ಹೋರಾಟ ಮಾಡ್ತಾ ಅನ್ನೋದು ರಾಹುಲ್ ಗಾಂಧಿ ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಅದೇ ಹಿಂದುಳಿದ ಇಲಾಖೆಯಲ್ಲಿ ಬರ್ತಕ್ಕಂತ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದ್ದಕ್ಕೆ ಭಾರತೀಯ ಜನತಾ ಪಕ್ಷದ ಸ್ಟ್ರೈಕ್ ನಡೀತಾ ಇರೋದು ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ಆ ನಿಗಮದಲ್ಲಿ ಭ್ರಷ್ಟಾಚಾರ ಆದ್ರ ಆ ಪಕ್ಷದ ಒಬ್ಬ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂತ ಲೋಕಸಭೆ ಪ್ರತಿಪಕ್ಷದ ನಾಯಕ ದೇಶದ ಹಿಂದುಳಿದ ವರ್ಗಗಳ ಪ್ರಮುಖರ ಮೀಟಿಂಗ್ ಮಾಡಿ ಭಾರತೀಯ ಜನತಾ ಪಕ್ಷ ಹಿಂದುಳಿದವರಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳ್ತದ್ದು ಎಂತ ನಾಚಿಕೆಗೇಡಿ. ದಯವಿಟ್ಟು ಈ ರಾಜ್ಯದ ಕಾಂಗ್ರೆಸ್ ಪ್ರಮುಖರು ಅದ್ರಾಗ ಈ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಹೋದಂತ ಕಾಂಗ್ರೆಸ್ ಪ್ರಮುಖರು ಇದಾರ. ನೀವೆಲ್ಲ ಮೊದಲ ನಿಮ್ಮ ರಾಹುಲ್ ಗಾಂಧಿ ಅವರಿಗೆ ದೇಶದ ಪರಿಸ್ಥಿತಿ ಕನ್ವಿನ್ಸ್ ಮಾಡ್ರಿ. ದೇಶದಲ್ಲಿ ಹಿಂದುಳಿದ ವರ್ಗಗಳಿಗೆ ಭಾರತೀಯ ಜನತಾ ಪಕ್ಷ ಅವಕಾಶ ಕೊಟ್ಟಂತವ್ರು ಯಾರು ಕೊಟ್ಟಿಲ್ಲ. ಮೊದಲವಾಗಿ ಈ ದೇಶದಲ್ಲಿ ಹಿಂದುಳಿದ ವರ್ಗದವ್ರಿಗೆ ಅವಕಾಶ ಕೊಟ್ಟಿದೆ ಭಾರತೀಯ ಜನತಾ ಪಕ್ಷ. ಒಬ್ಬ ಶೆಡ್ಯೂಲ್ ಟ್ರೈಬಲ್ ಇದ್ದವ್ರಿಗೆ ರಾಷ್ಟ್ರಪತಿ ಮಾಡಿದ್ದು ಇವತ್ತು ಭಾರತೀಯ ಜನತಾ ಪಕ್ಷ. ಅದೇ ಶೆಡ್ಯೂಲ್ ಟ್ರೈಬಲ್ ಒಂದು ನಿಗಮದಲ್ಲಿ ಇರ್ತಕ್ಕಂಥ ದುಡ್ಡು ಲೂಟಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಇಷ್ಟೇ ಡಿಫರೆನ್ಸ್ ನೀವು ಅರ್ಥ ಮಾಡಿಕೊಂಡು ದಯವಿಟ್ಟು ಇಂತಹ ಒಂದು ಭ್ರಷ್ಟಾಚಾರ ಪ್ರಕರಣಗಳನ್ನು ಕೈಬಿಟ್ಟು ಕೂಡಲೇ ನಾಗೇಂದ್ರ ಅವರಿಗೆ ಸಚಿವ ಸಂಪುಟದಿಂದ ವಜಾ ಮಾಡಿ ಅಲ್ಲಿ ಒಬ್ಬ ಉತ್ತಮ ನಿಮ್ಮ ಬಹುಶಃ ನಿಮ್ಮ ಕ್ಯಾಬಿನೆಟ್ ದಲ್ಲಿ ಅಥವಾ ನಿಮ್ಮ ಶಾಸಕರಲ್ಲಿ ಪ್ರಾಮಾಣಿಕರು ಯಾರು ಇದಾರೋ ಇಲ್ಲೋ ಗೊತ್ತಿಲ್ಲ ಅಂತ ಅವರಿಗೆ ಮತ್ತೆ ಒಬ್ಬ ಮಂತ್ರಿ ಮಾಡಿ ಆ ನಿಗಮಕ್ಕೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಾನು ಇವತ್ತು ಈ ವಿಜಯಪುರ ನಗರ ಮಂಡಲದಿಂದ ಏನು ಈ ನಗರದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರಿ ಈ ವೇದಿಕೆ ಮುಖಾಂತರ ನಾನು ಒತ್ತಾಯಿಸಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್. ಅವ್ರು ರಾಜೀನಾಮೆ ಕೊಡುವಾಗ ಹೋಗ್ತಕ್ಕಂಥಲ್ಲ ಯಾರು ನಿಮ್ಗೆ ಬಾಳ ಹೋರಾಟ ಮಾಡ್ಲೇಬೇಕು. ಅಕಸ್ಮಾತ್ ಮಾಡ್ಲಿಕ್ಕಂದ್ರೆ ನಾವು ಇರೋ ಪಕ್ಷದ ನಾಲ್ಕು ನಾವು ಕೂಡ ಒಂದು ಅವಕಾಶ ಬಳಸಲಿಕ್ಕೆ ನಾವು ನಾಲ್ಕು ಹಾಕಿವಿ ಅಲ್ವಾರು ಅಂತ ಹೇಳಿ ದಂಡ ಹಚ್ಬೇಕು. ನಾವಲ್ಲ ದಂಡ ಹಚ್ಚಿ ಹಚ್ತೀವಿ ಎಲ್ಲ ಕೂಡ. ಹೀಗಾಗಿ ತಕ್ಷಣ ನಾಗೇಂದ್ರ ಅವರು ಸ್ವೀಕಾರ ಮಾಡಿರ್ತಕ್ಕಂಥ ಮಂತ್ರಿ ಸ್ಥಾನ ಬಿಟ್ಟು ಕೊಡಬೇಕು. ಹಾಗೆಯೇ ಬರ ಅಂತ ಹೇಳಕತ್ತಿದೀವಿ. ಬರದ ಬಗ್ಗೆ ಏನ್ ಚಿಂತನೆ ಇಲ್ಲ ನಿಮ್ದು. ಕೇಂದ್ರ ಕೈ ಮಾಡಿ ತೋರಿಸ್ತೀನಿ ಬರೇ ಏನ್ ಬಂದ್ರು ಕೇಂದ್ರ ಕಡೆ ಕೈ ಮಾಡುವಂತ ನೀವು ವರದಿನೇ ಕೊಟ್ಟಿಲ್ಲ. ಬಿಜೆಪಿ ತಂಡಗಳನ್ನು ಮಾಡಿ ಎಲ್ಲಾ ಜಿಲ್ಲೆ ಸರ್ವೆ ಮಾಡಿ ಬಂದ್ರೆ ನಮ್ಮೆಲ್ಲ ಬಿಜೆಪಿ ಕಾರ್ಯಕರ್ತರು ನಾಯಕರನ್ನ ಸೇರಿ ನಿಮ್ದೇನು ವರದಿ ಐತಿ ಆಡಳಿತ ಪಕ್ಷದ್ದು ఢిల్లీ ಕಳ್ಸಕ್ ಏನು ವರದಿ ಐತಿ ನಿಮ್ ಕಡೆ? ಯಾವ ವರದಿನೂ ಇಲ್ಲ. ಸುಮ್ಮನೆ ಬರಗಾಲ ಬಿಡ್ತಾವೆ. ಹೋದ ಸರಿ ಈ ಒಂದು ತಿಂಗಳು 5 ದಿವಸ ಆತ ನೀರು ಕೆನಾಲ್ ನೀರು ಬಿಡಿಸಿ ನಾವು ಬಿಡಿಸಿದ ನೀರು ಸರ್ಕಾರದ ಬಿಟ್ಟಿಲ್ಲ ನೀರು. ಮತ್ತೆ ಅದರಿಂದ ಕೆನಾಲ್ಕ ಜುಲೈ 15 ನೀರು ಬಿಡಿಸೋಣ. ನೀವು ಹೇಳಕತ್ತಿದ್ರಿ ಕುಡಿಯೋ ಕಡೆ ಇರಲ್ಲ, ಬೆಳೆಗಳು ಸ್ವಚ್ಛ ನೀರು. ನೀವೆಲ್ಲ ಮುಖ್ಯಮಂತ್ರಿಗಳು, ನೀವೆಲ್ಲ ಶಾಸಕರು ಕೂಡ
ನಮ್ಮ ಬಾಗೇವಾಡಿ ಶಾಸಕ ಶಿವಾನಂದ ಪಾಟೀಲ್ ಕೊಡಕ್ಕಾಗಲ್ಲ, ಕಮಿಟಿ ಮೀಟಿಂಗ್ ಆಗಲ್ಲ, ಇವ್ರು ಬೇಗ ಹೋಗ್ತಾರೆ ಕಳಿಸಿದ್ದಾವ ಎಲ್ಲ ಮಂದಿಗೆ. ಶಿವಾನಂದ ಪಾಟೀಲ್ ಅಷ್ಟೇ ಅಲ್ಲ, ಬರಗಾಲ ಬಿಡ್ಕೊತಾರೆ ಎಂತ ಮಂತ್ರಿ ಮಹಾರಾಜ ಶಾಸಕ ಅನುಭವ ಅಂತ ಅಭಿವೃದ್ಧಿ ಪರ ಶಾಸಕತ್ತೀವಿ. ರೈತರು ಬರಗಾಲ ಬರ್ತು ಬಿಡ್ಕೊತಾರ ಸಾಲ ಮನ್ನಾ ಮಾಡೋ ಸಲುವಾಗಿ. ಇನ್ನೊಂದು ಹೇಳ ಮಾರ ಏನ್ ಹೇಳ, ರೈತ ಆತ್ಮಹತ್ಯೆ ಮಾಡ್ಕೋತಾರೆ, ಪರಿಹಾರ ಸಲ ಆತ್ಮಹತ್ಯೆ ಮಾಡ್ಕೋತಾರೆ ಅಂತ ನಾಲ್ಕಿರ್ಬೇಕು. ನಾಲ್ಕು ಇವ್ರಿಗೆ ಓಟ್ ಹಾಕ್ತಾರೆ ನಮ್ಮ ಜನ ಇನ್ನೂ ಕೂಡ. ಯಾಕಂದ್ರೆ ಬಡವರ್ಲಿ ತಂದೆ ತಾಯಿ ರೋಗ ಬರ್ತಂದ್ರೆ ಜಡ್ ಬರ್ತಂದ್ರ ಇದ್ದು ಹೊಲ ಮನಿ ಮಾರಿ ಸಾಯೋ ತನಕ ದವಾಖಾನೆ ತೋರಿಸಂತ ಜಾಯಮಾನ ಸಂಸ್ಕೃತಿ ಇರ್ತಕ್ಕಂಥದ್ದು ಭಾರತೀಯರಿಗೆ, ಕರ್ನಾಟಕದ ಜನರಿಗೆ ಜೀವನ ಸಾಕಿದಾರ. ಅವರು ಖರ್ಚು ಬೇಕಾದಾಗಪ್ಪ ನಮ್ಮ ತಂದೆ ಪ್ರಾಣ ಉಳಿಲಿ, ನಮ್ಮ ತಾಯಿ ಪ್ರಾಣ ಉಳಿಲಿ, ಹೊಲ ಮನಿ ಮಾರಿ ಸಾಲ ಮಾಡಿ ಆ ಜೀವ ಉಳಿಸಕ್ ಪ್ರಯತ್ನ ಮಾಡ್ತಕ್ಕಂಥ ಸಂಸ್ಕೃತಿ ಇಲ್ಲಿರ್ತಕ್ಕಂಥ ಎಲ್ಲಾ ಜಾತಿ ಜನಾಂಗಕ್ಕೆ ಐತದ. ಲಕ್ಷ ರೂಪಾಯಿ ಒಬ್ಬ ರೈತ ಜೀವ ಕೊಡ್ತಾನಂತಕ್ಕಂಥ ಮಾತಾಡಿ ಶಿವಾನಂದ ಪಾಟೀಲ್ ಆಚೆಗೆ ಬರ್ಬೇಕು, ನೀವು ಅಧಿಕಾರದ ಮುಂದಿರುತ್ತೆ ಅಂತ ಹೇಳಿದ್ರೆ ಆ ಶಾಪ್ ನಿಮ್ಗೆ ತರ್ತೈತಿ. ಭಾಳ ಹೋಗುದಿಲ್ಲ ನಿಮ್ಗೆ ದೂರದು. ಸಾಲ ಮನ್ನಾ ಆಗಲಿ, ಸಾಲ ಮನ್ನಾ ಹೆಸರಾಗಿ ಸ್ವಂತ ಸಿಕ್ಕಾಗಲಿ ದೇಶದೊಳಗೆ ಜುಜುಬಿ ಯಾವ್ಯಾವ ಒಂದು 25,000 ಆಗಿರ್ಬೇಕಂತೆ. ಆ ರೈತರು ಸಾಲ ಎಲ್ಲ ಮನ್ನಾ ನೋಡ್ ತಾಕತ್ ಐತೆ ನಿಮ್ ಕಡೆ ಎಲ್ಲ ಕಾಂಗ್ರೆಸ್ ಅವರ ಇದ್ರ ಮಾಡಿ ನೋಡ್ ತಮ್ಮಿದ್ರಿ. ಶಿವಾನಂದ ಪಾಟೀಲ್ ಹೇಳಿ ಮುಖ್ಯಮಂತ್ರಿಗಳು ಮಾಡಿ ನೋಡ್ ತಮ್ಮಿದ್ರ. ಹೌದಂದ್ರೆ ನಾವು ಬಂದು ನಿಮಗೆ ದೊಡ್ಡ ಹಾರ ಹಾಕ್ತೇವೆ ಬಂದಾವೆ ಏನೋ ಹೇಳ್ಬಿಡು. ಸಾಲ ಮನ್ನಾ ಸಲ ರೈತರು ಬರೆಯಲ್ ಬಿಡ್ಕೋತಾರ. ರೈತ ಅಟ್ಟ ಹೇಳಿ ಅಲ್ಲ, ರೈತ ಭಿಕ್ಷುಕ ಅಲ್ಲ. ರೈತ ಬೆವರು ಸುರಿಸಿ ದುಡಿದು ಯಾವ ಹಸತ್ ಬರ್ತಾನ ಅವು ಊಟ ಮಾಡಿಸಿ ಕಳಿಸುವಂತ ಸಂಸ್ಕೃತಿ ಯಾರ್ದಾದ ಅದು ಕರ್ನಾಟಕ ರಾಜ್ಯದ ರೈತರು, ಭಾರತ ದೇಶದ ರೈತರು ಐತೆ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತೀನಿ ನಾನು.